ನೀನಾದನ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಯಿತು ಅಂತ ಹೇಳ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಈ ಸಂಚಿಕೆ ಶುರುವಾದಾಗ ನಮ್ಮ ವೇದ ಮತ್ತು ವಿಕ್ರಮ್ ಇಬ್ಬರು ಒಂದು ಐಸ್ ಕ್ರೀಮ್ ಪಾರ್ಲರಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಅವಾಗ ನಮ್ಮ ವೇದ ಇದ್ದವಳು, ವಿಕ್ರಮ್ ನೀನು ಬಾಲ್ಯದಲ್ಲಿದ್ದಾಗಲೂ ಅಮ್ಮ ಇದ್ದರು, ಇವಾಗ ನೀನು ಚೇಂಜ್ ಆಗ್ತಾ ಇದೆಯಾ, ಇವಾಗೂ ನಿನಗೆ ಅಮ್ಮ ಇದ್ದಾರೆ, ನೀನು ಮೊದಲಿನ ಥರನೇ ಇರು ಅಮ್ಮನ ಜೊತೆ ಅಂತಂದರೆ, ಇವಾಗ ನಿಮ್ಮ ಅಮ್ಮನ ತೊಡೆ ಮೇಲೆ ಮಲಕ್ಕೋ, ಈ ಚಿಕ್ಕ ಮಕ್ಕಳು ಆಡ್ತಿದ್ರಲ್ಲ ಹಂಗಾಡು, ನಿನಗೆ ಏನೇನು ಬೇಕೋ ಚಿಕ್ಕವನಿದ್ದಾಗ ಏನೇನು ಕಳ್ಕೊಂಡಿದ್ಯೋ ಅದನ್ನೆಲ್ಲ ನಿಮ್ಮ ಅಮ್ಮನ ಹತ್ರ ಕೇಳು, ಮತ್ತೆ ನಾವಿಬ್ಬರು ಸೇರಿಕೊಂಡು ನಿನ್ನ ಬಾಲ್ಯನ ರೀಕ್ರಿಯೇಟ್ ಮಾಡೋಣ, ನಾನು ಎಲ್ಲದನ್ನು ವೀಡಿಯೋ ಮಾಡ್ತೀನಿ ಆಯಿತಾ ಅಂತ ವೇದ ನಮ್ಮ ವಿಕ್ರಮ್ಗೆ ಹೇಳ್ತಾ ಇರುವಾಗ ನಮ್ಮ ಹೀರೋಗೆ ಸಿಟ್ಟು ಬರ್ರಂತ ಬರ್ತಾ ಇರುತ್ತೆ. ಯಾಕೋ ಸಿಟ್ಟು ಮಾಡ್ಕೊಂಡಿದ್ದೀಯಾ ಅಂತಂದಾಗ, ಏನಿಲ್ಲ ಬಿಡು ಸುಮ್ಮನೆ ಅಂತಂತಾನೆ. ಸರಿ ಆಯಿತು ನಗಪ್ಪ, ಸರಿ ಐಸ್ ಕ್ರೀಮ್ ತಿನ್ನು, ಐಸ್ ಕ್ರೀಮ್ ಕರ್ಗೋಗುತ್ತೆ ಬೇಗ ಅಂತಂದಾಗ, ವಿಕ್ರಮ್ ನನಗೆ ನೀನು ಈ ವಿಕ್ರಮೇ ನನಗೆ ತುಂಬ ಇಷ್ಟ, ಪ್ಲೀಸ್ ಕಣೋ ಬದಲಾಗಬೇಡ ಕಣೋ, ಹಿಂಗೆ ಇರೋ ಅಂತಂದಾಗ, ಇಲ್ಲ ಬೇತಾಳ ನಾನು ಆಗಲೇ ಡಿಸೈಡ್ ಮಾಡಿದ್ದೀನಿ, ವಿದ್ಯಾಸಂಸ್ಥೆ ನಡೆಸ್ಕೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ, ಕೈಯಲ್ಲಿ ಪೆನ್ ಹಿಡ್ದಿದ್ದೀನಿ, ಈ ಕೈಯಲ್ಲಿ ಮತ್ತೆ ನಾನು ಮಚ್ಚಿ ಹಿಡಿಯಲ್ಲ ಬೇತಾಳ ಅಂತ ನಮ್ಮ ವಿಕ್ರಮ್ ಅಂದಾಗ, ನಿಜಾನ ವಿಕ್ರಮ್ ಅಂತ ಆ ಐಸ್ ಕ್ರೀಮ್ ಪಾರ್ಲರಲ್ಲೇ ಖುಷಿಗೆ ನಮ್ಮ ವೇದ ಒಂದು ವಿಷಲ್ ಹಾಕ್ಬಿಡ್ತಾಳೆ. ಎಲ್ಲರೂ ಅವಳ ಕಡೆ ತಿರುಗಿ ನೋಡ್ತಾರೆ. ಸಾರಿ ಆಯಿತಾ, ಅದು ಸ್ವಲ್ಪ ಎಕ್ಸೈಟ್ಮೆಂಟಲ್ಲಿ ಹೊಡೆದ್ಬಿಟ್ಟೆ, ಸಾರಿ ಅಂತ ಕೇಳ್ಬಿಟ್ಟು ಹಂಗೆ ನಮ್ಮ ವಿಕ್ರಮ್ಗೆ ಒಂದು ಪಪ್ಪಿ ಕೊಟ್ಬಿಟ್ಟು, ಸರಿ ಆಯಿತು ತಿನ್ನು ಅಂತ ಈ ನಮ್ಮ ವೇದನೆ ಐಸ್ ಕ್ರೀಮ್ನ ವಿಕ್ರಮ್ಗೆ ತಿನ್ನಿಸ್ತಾಳೆ. ಇನ್ನೊಂದು ಕಡೆ ವಿಕ್ರಮ್ ಏನಂತಾನೆ ಅಂತಂದರೆ, ಬೇತಾಳ ಈ ಲೈಫ್ ಎಷ್ಟು ಚೆನ್ನಾಗಿದೆ ಅಲ್ವೇನು ಬೇತಾಳ, ನಾವು ಯಾರಿಗೂ ಹೊಡೆಯಂಗಿಲ್ಲ, ನಾವು ಯಾರಿಗೂ ಹೊಡೆದಿಲ್ಲ ಅಂದರೆ ಬೇರೆಯವ್ರು ನಮಗೆ ಹೊಡಿತಾರೆ ಅನ್ನೋ ಭಯ ಇರಲ್ಲ, ಒಂಥರ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದೆ ನನ್ನ ಈ ವೈಟ್ ಶರ್ಟ್ ಥರ ಅಂತ ನಮ್ಮ ವಿಕ್ರಮ್ ಅಂದಾಗ, ಬೇತಾಳ ಇದ್ದಳು, ಈ ಲೈಫ್ ಹಿಂಗೆ ಇರಬೇಕು ಅಂತಂದರೆ ನೀನು ಸ್ವಲ್ಪ ತಾಳ್ಮೆ ಕಲ್ತ್ಕೋಬೇಕು ವಿಕ್ರಮ್, ನೀನು ತಾಳ್ಮೆಯಿಂದ ಇದ್ದರೆ ಈ ಜೀವನ ಹಿಂಗೆ ನಡ್ಕೊಂಡು ಹೋಗುತ್ತೆ ಅಂತ ಬುದ್ಧಿವಾದ ಹೇಳ್ತಾ ಇರ್ತಾಳೆ. ಇದೇ ಖುಷಿಗೆ ನನಗೆ ಏನು ಕೊಡಲ್ವಾ ಅಂತಂದು ಕೆನ್ನೆ ಕೊಟ್ಟಾಗ, ಕೊಡ್ತೀನಿ ನೋಡು ಎಲ್ಲರೂ ನೋಡ್ತಿದ್ದಾರೆ ಕೊಡ್ತೀನಿ ನೋಡು ಅಂತಂದು ನಮ್ಮ ವೇದ ಹಂಗೆ ಒಂದು ಕಪಾಳಕ್ಕೆ ಪಟ್ಟಂತ ಹೇಳ್ಕೊಡ್ತಾಳೆ. ಆಮೇಲೆ ಇಬ್ಬರು ಖುಷಿಯಾಗಿ ಐಸ್ ಕ್ರೀಮ್ನ ತಿಂತಾ ಇರ್ತಾರೆ. ಇನ್ನೊಂದು ಕಡೆ ಭಾಸ್ಕರ್ ತಾತ ಶಕುಂತಲ ಅಡುಗೆ ಮಾಡ್ತಾ ಇರ್ತಾಳೆ. ಅಲ್ಲಿ ನನಗೊಂದು ಲೋಟ ಕಾಫಿ ಮಾಡ್ಕೊಂಡು ತೊಗೊಂಡು ಬಾ ಅಂತ ಅಂದಾಗ, ನನ್ನ ಹೆಸರು ಶಕುಂತಲ, ಅಲ್ಲ ಏನೋ ಅಂತ ಅಂದಾಗ, ಯಾಕೆ ಕಿವಿ ಕೇಳಿಸಲ್ವಾ, ಅಲ್ಲೇ ಬಂದೆ ಇರಿ ಅಂತ ಹತ್ರಕ್ಕೆ ಬಂದು, ನನ್ನ ಹೆಸರು ಶಕುಂತಲ ಅಂತ ಅಂತ ಅಲ್ಲ ಅಂತ, ನನಗೆ ಜೋರು ಮಾಡೋವಷ್ಟು ಬೆಳೆದ್ಬಿಟ್ಟ ಆ 3 ಅಡಿ ಅವಳು ಕುಮ್ಮಕ್ಕು ಇದೆಲ್ಲ ಅಂತಂದಾಗ, ಹೌದು ನಮ್ಮ ಸೊಸೆ ನೋಡ್ಕೋತಾಳೆ ನಿಮ್ಮನ್ನೆಲ್ಲ ಅಂತೇಳಿ ನಮ್ಮ ಶಕುಂತಲ ಅಂತ ಹೇಳಿದಾಗ, ನಿಮ್ಮನ್ನೆಲ್ಲ ಮನೆಯಿಂದ ಹೊರಗಾಗ್ತೀನಿ, ನಿಮ್ಮನ್ನೆಲ್ಲ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಭಾಸ್ಕರ್ ತಾತ ಹೇಳಿದಾಗ, ಸುಮ್ಮನೆ ಇದ್ದರೆ ಅಷ್ಟೇ, ಇನ್ನು ಮುಂದೆ ನಿಮ್ದು ಏನೂ ನಡೆಯಲ್ಲ ಅಂದರೆ ಏನು ನನ್ನನ್ನು ಕೈಕಾಲು ಮುರಿಸ್ತೀರಾ ಅಂತ ಭಾಸ್ಕರ್ ತಾತ ಅಂದಾಗ, ನಾವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿದ್ರೆ ಸರಿ, ಇಲ್ಲ ಅಂತಂದರೆ ಕೈಲೂ ಮುರಿಸ್ಬೇಕಾಗುತ್ತೆ ಕಾಲೂ ಮುರಿಸ್ಬೇಕಾಗುತ್ತೆ ಅಂತ ಶಕುಂತಲ ಅಂತಾಳೆ. ಇದೆಲ್ಲ 3 ಅಡಿ ಅವಳು ಕುಮ್ಮಕ್ಕು ನೋಡೇ, ನನ್ನ ಹತ್ರ ಇನ್ನೂ ನಿನ್ನ ಹೊಟ್ಟೆಗಿಟ್ಟಿದ್ನಲ್ಲ ಬಂದೂಕು ಅದಿನ್ನೂ ಹಂಗೆ ಇದೆ, ಬುಲೆಟ್ ಕೂಡ ಇದೆ, ಒಂದೇ ಹೊಡೆತಕ್ಕೆ ಇಲ್ಲ ಅನಿಸ್ಬಿಡ್ತೀನಿ ಅಂತ ಭಾಸ್ಕರ್ ತಾತ ಶಕುಂತಲಗೆ ಅಂದಾಗ, ನಮ್ಮ ಸೊಸೆ ಈ ಬುಲೆಟ್ ಪ್ರೂಫ್ ಜಾಕೆಟ್ ಥರ ನಮ್ಮ ಮುಂದೆ ನಿಂತಿರುವಾಗ ನಿಮ್ಮದೇನು ಆಟ ನಡೆಯಲ್ಲ ಅಂತ ಅಂದಾಗ, ಸಿಟ್ಟು ಬಂದು ಭಾಸ್ಕರ್ ತಾತ ಹೊಡೆಯೋಕ್ಕೆ ಅಂತ ಕೈ ಎತ್ತುತ್ತಾರೆ. ಶಕುಂತಲ ಕೈನ ತಡೆದು, ಇನ್ನು ಮುಂದೆ ನಿಮ್ಮ ಆಟಗಳೆಲ್ಲ ನಡೆಯಲ್ಲ, ನಮ್ಮ ಸೊಸೆ ನಾನು ಇದ್ದೀನಿ, ಅಲ್ಲದೆ ಇವಾಗ ಮಾಡ್ತಾರೋ ಈ ಕೆಲಸನ ಆವಾಗಲೇ ಮಾಡಿದರೆ ಮನೆ ಬಿಟ್ಟು ನಾನು ಹೋಗ್ತಾ ಇರಲಿಲ್ಲ, ನಿಮ್ಮನ್ನ ಕಳಿಸ್ತಾ ಇದ್ದೆ ಅಂತ ಚೆನ್ನಾಗಿ ಜೋರು ಮಾಡಿಬಿಡ್ತಾಳೆ. ಹೋಗ್ತಾಳೆ, ಮತ್ತೆ ಚಿಟಿಕೆ ಹೊಡೆದು ಅವಳನ್ನು ಕರೆದು, ಅವಳು ಕುಮ್ಮಕ್ಕಿಂದ ಹಿಂಗೆಲ್ಲ ಆಡ್ತಿದೆಯಲ್ಲ, ಮಾಡ್ತೀನಿ ನಿನಗೆ, ನೋಡ್ತಾ ಇರು, ಈ ಮನೆ ಬಿಟ್ಟು ನಿನ್ನನ್ನು ಅವಳನ್ನು ಇಬ್ಬರನ್ನು ಕಳಿಸ್ತೀನಿ ಅಂತ ಭಾಸ್ಕರ್ ತಾತ ಶಕುಂತಲನಿಗೆ ಅಂತ ಇರ್ತಾರೆ. ಭಾಸ್ಕರ್ ತಾತ ಇದ್ದವರು, ನಿನ್ನ ಮಗ ಚೇಂಜ್ ಆಗಿದ್ದಾನೆ, ನಮ್ಮ ಶೆಟ್ರು ವ್ಯವಹಾರ ಎಲ್ಲ ಬಿಟ್ಬಿಟ್ವಿ ಹಂಗೆ ಹಿಂಗೆ ಅಂತೆಲ್ಲ ಅಂತಿದೆಯಲ್ಲ, ನಿನ್ನ ಮಗ ಚೇಂಜ್ ಆಗಿರೋದು ಬರೀ ತಾತ್ಕಾಲಿಕ ಅಷ್ಟೇ ಕಣೆ ಶಕುಂತಲ, ಅವನ ಕೈಗೆ ಮತ್ತೆ ಮಚ್ಚು ಲಾಂಗ್ನ ನಾನು ಕೊಡ್ತೀನಿ, ಅವನನ್ನು ರೌಡಿಸಮಿಗೆ ನಾನು ಮತ್ತೆ ಎಳಿತೀನಿ ಅಂತ ಅವಳನ್ನು ರೇಗಿಸ್ತಾ ಇರ್ತಾರೆ. ಶಕುಂತಲ ಕೆಟ್ಟ ಕೋಪ ಬರುತ್ತೆ. ನೀವೇನಾದರೂ ತಾತ ಹಂಗೆ ಮಾಡಿದ್ರಿ ಅಂತ ನಾನು ಮನೆ ಬಿಟ್ಟು ಹೋಗೋಕ್ಕೆ ನೀವೇ ಕಾರಣ, ಅಷ್ಟೇ ಅಲ್ಲ 2 ಮಕ್ಕಳು ಹಣೆಗೆ ಬುಲೆಟ್ನ ನೀವು ಬಂದೂಕ್ನ ಇಟ್ರಿ ಅನ್ನೋ ವಿಷಯನ ನನ್ನ ಮಗಗೆ ನಾನು ಹೇಳಬೇಕಾಗುತ್ತೆ ಅಂತ ಜೋರು ಮಾಡಿಬಿಡ್ತಾಳೆ. ಅವಾಗ ತಾತ ಇದ್ದವರು, ನೀನು ಹಂಗೆ ಏನಾದರೂ ಮಾಡಿದ್ರೆ ನಿನ್ನನ್ನು ಸಾಯಿಸ್ಬಿಡ್ತೀನಿ ಅಂತ ತಾತ ಅಂದಾಗ, ಶಕುಂತಲ ಇದ್ದಳು, ಪರವಾಗಿಲ್ಲ ನಿಜ ಇರೋದನ್ನೆಲ್ಲ ಹೇಳಿ ನನ್ನ ಮಗನ ಮಡ್ಲಲ್ಲಿ ಪ್ರಾಣ ಬಿಟ್ಟರು ಪರವಾಗಿಲ್ಲ, ನೀವು ಏನು ಮಾಡಿದ್ರಿ ಅವತ್ತು, ನಾನು ಯಾಕೆ ಮನೆ ಬಿಟ್ಟೋದೆ ಅನ್ನೋ ಸತ್ಯನ ಎಲ್ಲರಿಗೂ ಹೇಳ್ಬೇಕಾಗುತ್ತೆ, ಅದರಲ್ಲೂ ನನ್ನ ಮಗಂಗೆ ಅಂತ ಚೆನ್ನಾಗಿ ಜೋರು ಮಾಡಿಬಿಡ್ತಾಳೆ. ಹಂಗೆ ಶಾಕ್ ಆಗಿಬಿಡ್ತಾನೆ ನಮ್ಮ ಭಾಸ್ಕರ್ ತಾತ. ಇನ್ನೊಂದು ಕಡೆ ಮನೆಯವರೆಲ್ಲರೂ ಕೂತಿರ್ತಾರೆ. ಅಲ್ಲಿಗೆ ಗುಲಾಬಿ ಟೀ ಮಾಡ್ಕೊಂಡು ಬರ್ತಾಳೆ. ಅವಾಗ ಬಾಲ ಮತ್ತು ಮುನ್ನುಗೆ ಟೀ ಕೊಡ್ತಾಳೆ. ದಾಮೋದರ ಮತ್ತು ತಾತ ತಗೊಳ್ಳಲ್ಲ, ವೀರುಂಗೆ ಟೀ ಕೊಡ್ತಾಳೆ. ಅವಾಗ ಹುಷಾರು ಕೊಂಡ್ರು, ಮೋರಿ ನೀರು ಬೆರೆಸ್ಬಿಟ್ಟವಳು ಅಂತ ದಾಮೋದರ ಅಂದಾಗ, ಮತ್ತೆ ಅವಳು ಬಂದಿರೋದೇ ಅಲ್ಲಿಂದ ಅಲ್ವಾ ಅಂತ ಸ್ವಲ್ಪ ರೇಗಿಸ್ಬಿಡ್ತಾನೆ ದಾಮೋದರ ಗುಲಾಬಿಗೆ. ಶಕುಂತಲ ಬಂದು, ಯಾಕೆ ಅವಳಿಗೆ ಅಷ್ಟೊಂದು ಇದು ಮಾಡ್ತಾ ಇರೋದು, ಆಡ್ಕೊತಾ ಇರೋದು, ಅವಳಿಗೆ ಬೇಜಾರು ಮಾಡ್ತಿರೋದು ಅಂತ ಅಂದಾಗ, ಭಾಸ್ಕರ್ ತಾತ ಅಲ್ಲೇ ಕೂತಿರ್ತಾರ. ಅದಕ್ಕೆ ದಾಮೋದರ, ಇತ್ತೀಚೆಗೆ ಯಾಕೋ ನಿನ್ನ ಹೆಂಡ್ತಿಗೆ 2 ಕೊಂಬು ಬರ್ತಿದೆ ಕಣೋ, ಯಾಕೋ ಭಾರಿ ಆಟ ಆಡ್ತಿದ್ದಾಳೆ, ಸ್ವಲ್ಪ ಕಂಟ್ರೋಲಿಗೆ
ದೀಪಾವಳಿಗೆ ತಗೋ ಅಂತ ಭಾಸ್ಕರ್ ತಾತ ಅಂದಾಗ ನಡೀಲಿ ಅದು ಎಷ್ಟು ದಿನ ನಡೆಯುತ್ತೆ ಅಂತ ನಾನು ನೋಡ್ತೀನಿ ಅಂತ ದಾಮೋದರ ಅಂತ ಇರ್ತಾನೆ. ಅಲ್ಲಿಗೆ ವೇದ ಮತ್ತು ವಿಕ್ರಮ್ ಇಬ್ಬರು ಸರ್ಪ್ರೈಸ್ ಪಪ್ಪ ಅಂತ ಬರ್ತಾರೆ. ಒಂದು ಎನ್ವಲಪ್ ಕವರ್ ನೋಡಿ ನಮ್ಮ ಬಾಲ ಮುನ್ನ ಅವ್ರನ್ನ ಆಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಣ್ಣ ಹನಿಮೂನ್ಗೆ ಏನಾದರೂ ಪ್ಲ್ಯಾನ್ ಮಾಡಿದ್ರಾ? ಅಲ್ಲ ಕೈಯಲ್ಲಿ ಎನ್ವಲಪ್ ಕವರ್ ಇದೆಯಲ್ಲ ಅದು ನೋಡಿ ಏನಾದರೂ ಟಿಕೆಟ್ ಬುಕ್ ಮಾಡಿದ್ರೇನೋ ಅಂತ ಅಂದ್ಕೊಂಡ್ವಿ ಅಂತ ಇಬ್ಬರು ಆಡ್ಕೊತಾ ಇರ್ತಾರೆ. ಸುಮ್ಮನಿರೋ ಅಂತಂದು ಸರಸ್ವತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಇದೆಯಲ್ಲ ಪಪ್ಪ ಅದನ್ನು ನಮ್ಮ ವಶಕ್ಕೆ ತಗೋತಾ ಇದ್ದೀವಿ, ನಾವು ನಡೆಸ್ತೀವಿ ಅದನ್ನು ಅಂತಂದಾಗ ವೇದ ಕೂಡ ಹೌದು ನಾವು ನಡೆಸ್ಕೊಂಡು ಹೋಗ್ತೀವಿ, ಅಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ತುಂಬ ನೀಟಾಗಿ ನಡೆಸ್ಕೊಂಡು ಹೋಗ್ತೀವಿ, ಎಲಿಜಿಬಿಲಿಟಿ ಕೂಡ ತುಂಬ ನೀಟಾಗಿ ಚೆಕ್ ಮಾಡ್ತೀವಿ, ಆ ಕಾಲೇಜ್ಗೆ ನಾನೇ ಡೈರೆಕ್ಟರ್ ಅಂತ ಖುಷಿ ಪಡ್ತಾ ಇರ್ತಾಳೆ. ನಮ್ಮ ಗುಲಾಬಿದಳು ಸಂತೋಷದ ವಿಷಯ ವೇದ ಅವರೇ, ಹಂಗಾದ್ರೆ ನಿಮ್ಮನ್ನು ಇನ್ಮೇಲೆ ಡೈರೆಕ್ಟ್ರಮ್ಮ ಅಂತ ಕರಿಬೋದಾ ಅಂತ ವೀರ ಇರ್ತಾನಲ್ಲ ವೀರನ್ನು ಉರಿಸ್ತಾ ಇರ್ತಾಳೆ. ಅದ ತಕ್ಷಣ ವಿಕ್ರಮ್ ಬಾವ ನಮ್ಮ ಯಜಮಾನ್ರಿಗೆ ಅಲ್ಲಿ ಏನು ರೋಲು ಅಂತ ಅಂದಾಗ ಅವನಿಗೆ ಗೇಟ್ ಕಾಯೋ ಕೆಲಸ ಕೊಡ್ಸೋಣ ಅಂತ ದಾಮೋದರ ಉರಿಸ್ಬಿಡ್ತಾನೆ. ಅದಕ್ಕೆ ನಿನ್ನನ್ನು ಯಾರು ಕೇಳು ಅಂತ ಹೇಳಿದ್ದು ಅಂತ ನಮ್ಮ ವೀರ ಗುಲಾಬಿಗಂದಾಗ ಅಯ್ಯೋ ಅದರಲ್ಲೇನು ತಪ್ಪಿದೆ, ನನ್ನ ಗಂಡನಿಗೆ ಏನು ರೋಲು ಅಂತ ಕೇಳಿದ್ನಪ್ಪ ಸುಮ್ಮನೆ ಅಂತ ಅಂದಾಗ ಉರ್ಕೋ ಚೆನ್ನಾಗಿ ಉರ್ಕೋ ನಿನಗೆ ಇದನ್ನು ಬಿಟ್ಟರೆ ನಿನಗಿನ್ನೇನು ಇಲ್ಲ, ಅವರಿಬ್ಬರು ನೋಡಿದ್ರೆ ಅಷ್ಟೊಂದು ಮೆರಿತಾ ಇದ್ದಾರೆ, ನಿನಗಿದೇ ಆಗಬೇಕು ಅಂತ ಗುಲಾಬಿ ಅಂತ ಇರ್ತಾಳೆ. ಹಂಗೆ ಮತ್ತೆ ಉರ್ಸೋಕ್ಕೆ ಅತ್ತೆ ಸ್ವೀಟ್ ಏನು ಕೇಳಲ್ವ ಅವ್ರ ಹತ್ರ ಅಂತಂದಾಗ ಹೌದು ವೇದ ಇಂಥ ಒಳ್ಳೆ ವಿಷಯ ಹೇಳ್ತಾ ಇದ್ದೀರಾ, ಸ್ವೀಟ್ ಏನೋ ತರಲಿಲ್ವಾ ಅಂತ ಕೇಳ್ತಾಳೆ ಶಕುಂತಲಾ. ಅದಕ್ಕೆ ಹಾಗೆ ಸ್ಮೈಲ್ ಕೊಡ್ತಾಳೆ ವೇದ. ಅಯ್ಯೋ ಬಿಡಿ ಅತ್ತೆ ಸಕ್ಕರೆ ಇದೆಯಲ್ಲ ಅದರಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಒಳಗೋಗಿ ಸಕ್ಕರೆನ ತಂದು ಗುಲಾಬಿ ಕೊಡ್ತಾಳೆ. ಇಲ್ಲಿ ವೀರ ಚೆನ್ನಾಗಿ ಹುರ್ಕೊಂತಾ ಇರ್ತಾನೆ. ನಮ್ಮ ವೇದ ಮತ್ತು ವಿಕ್ರಮ್ ಇಬ್ಬರು ಕೂಡ ಬಾಲ ಮುನ್ನ ಎಲ್ಲರೂ ತುಂಬ ಖುಷಿ ಪಡ್ತಾ ಇರ್ತಾರೆ. ಇನ್ನೊಂದು ಕಡೆ ಅಲ್ಲಿ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ ವೇದ. ಅಲ್ಲಿಗೆ ವಿಕ್ರಮ್ ಬರ್ತಾನೆ. ಬೆತಳ ಅಂತ ಬೆತಳ ಅನ್ಬೇಡ ಕಣೋ ನೀನು ನನಗಿನ್ಮೇಲೆ ಅಂತಂದಾಗ ಚೆನ್ನಾಗಿದೆಯಲ್ಲೇ ಇಷ್ಟೊತ್ತು ಏನಾಯ್ತೆ ಅಂತಂದಾಗ ಅಲ್ಲ ಕಣೋ ನಾನು ಆಗಲೇ ಅಮ್ಮನ ಬಗ್ಗೆ ಏನೋ ಹೇಳ್ತಾ ಇದ್ದೆ, ಮುಖ ತಿರ್ಸ್ಕೊಂಡು ಹೋದೆ ನೀನು, ನಾನು ಮಾತಾಡಿಸ್ಬೇಡ ಇನ್ಮೇಲೆ ಅಂತಂದಾಗ ಬೇಡ ಬೆತಳ ನನಗೇನಾಯಿತು ಕಷ್ಟ ಅನ್ನೋದು ನಿನಗೆ ಗೊತ್ತಿಲ್ಲ, ಕಣೋ ಇದನ್ನೇ ಹಿಡ್ಕೊಂಡು ಸಾಯೋವರೆಗೂ ಕುಯ್ತಾ ಇರೋ ನೀನು ಹಿಂಗೆ ಅಂತ ವೇದ ಅಂದಾಗ ಹೂನೇ ಇದನ್ನೇ ಹಿಡ್ಕೊಂಡು ಸಾಯೋವರೆಗೂ ಕುಯ್ತಿರ್ತೀನಿ ಏನಿವಾಗ ಅಂತಂದಾಗ ಅದಕ್ಕಿಂತ ಮುಂಚೆ ನಿಮ್ಮಮ್ಮ ಶಕುಂತಲನೇ ಸತ್ರ ಏನು ಮಾಡ್ತೀಯ ಅಂತಂದಾಗ ನಮ್ಮ ವಿಕ್ರಮ್ಗೆ ಶಾಕ್ ಆಗಿಬಿಡುತ್ತೆ. ಹೌದು ಕಣೋ ಅದಕ್ಕಿಂತ ಮುಂಚೆ ಶಕುಂತಲ ಅಮ್ಮನೇ ಸತ್ರೆ ನಿನ್ಗೆ ಅವಾಗೆಲ್ಲ ಕಾಡುತ್ತೆ ಕಣೋ ಇದೆಲ್ಲ, ನಿನ್ನ ತಾಯಿ ಎದೆ ಹಾಲು ಕುಡ್ದಿದ್ಯಾ ನೀನು, ಅವ್ರು ಸ್ವಲ್ಪ ಅದಕ್ಕೆ ರೆಸ್ಪೆಕ್ಟ್ ಕೊಡು, ನಾನು ಹೇಳೋದನ್ನು ಕೇಳು, ಸರಿ ಇವಾಗ ಹೇಳು ಅದೇನು ಅಂತ ನಮ್ಮ ವೇದ ವಿಕ್ರಮ್ ಕೇಳಿದಾಗ ತಲೆ ಸರಿ ಇಲ್ದಾಗ ಹೇಳಿದ್ರೆ ತಲೆ ಒಳಗೆ ಹೋಗಲ್ಲಂತೆ, ನನಗಿವಾಗ ಹೇಳೋ ಮೂಡಿಲ್ಲ ಆಯಿತಾ, ನಾನು ಆಮೇಲೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ವೇದ ಹೋಗ್ತಾಳೆ. ಇನ್ನೊಂದು ಕಡೆ ದಾಮೋದರ ವೈಟ್ ಆ್ಯಂಡ್ ವೈಟ್ ಶರ್ಟಲ್ಲಿ ಎಲ್ಲ ಹೋಗ್ತಾ ಇರ್ತಾನೆ. ಶಕುಂತಲ ನಿಂತ್ಕೊಳ್ಳಿ ಅಂತ ಹೋಗ್ತಾಳೆ. ಏನು ಹೇಳು ಅಂತ ನಮ್ಮ ದಾಮೋದರ ಅಂದಾಗ ನಿಂದೊಬ್ಳದು ಬೋಧನೆ ಕೇಳಬೇಕಾ ನಾನು ಅಂತ ದಾಮೋದರ ನಿಂತ್ಕೊಂಡಾಗ ಅಯ್ಯೋ ಬೋಧನೆ ಕೇಳಿ ಎಲ್ಲ ನೀವು ಬದಲಾಗೋರಲ್ಲ, ನೀವು ಏರಿದ್ರು ಮಹಿಷಾಸುರ ಮರ್ದನ ಮಾಡಿದ್ರಲ್ಲ ಹಂಗೆ ಮಾಡಿದ್ರೇ ನಿಮಗೆ ಬುದ್ಧಿ ಬರೋದು ಅಂತಂದಾಗ ಏನು ಹೊಡಿತೀಯಾ ಅಂತ ದಾಮೋದರ ಕೇಳ್ತಾನೆ. ಹೌದು ಮಾತು ಕೇಳಲಿಲ್ಲ ಅಂದರೆ ಎಲ್ಲದನ್ನು ಮಾಡಬೇಕಾಗುತ್ತೆ ಅಂತ ಶಕುಂತಲ ಸ್ವಲ್ಪ ಜೋರು ಮಾಡಿದಾಗ ಅಬ್ಬಬ್ಬಾ ಪರವಾಗಿಲ್ಲ ತುಂಬ ಚೆನ್ನಾಗಿ ಡೈಲಾಗ್ ಹೊಡಿಯೋದು ಕಲ್ತಿದ್ಯಾ, ನೀನು ಯಾವುದಾದ್ರೂ ಟಿ ವಿ ಸೀರಿಯಲ್ಲು ನಾಟಕಕ್ಕೆ ಸೇರಿದ್ರೆ ಚೆನ್ನಾಗಿರ್ತಿತ್ತು ಅಂತ ದಾಮೋದರ ಅಂದಾಗ ಶಕುಂತಲ ಇದ್ದೋಳು ನೀವು ಏನೋ ಒಂದು ಮಾತಾಡಬೇಕಿತ್ತು, ವೇದ ಮತ್ತು ವಿಕ್ರಮ್ಗೆ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ವಹಿಸ್ಕೊಟ್ಟಿದ್ದೀರಲ್ಲ ಅದರಲ್ಲಿ ಯಾವುದೇ ಥರದ ಅವ್ಯವಹಾರ ನಡೀತಿಲ್ಲ ತಾನೇ ಅಂತ ಕೇಳಿದಾಗ ದಾಮೋದರಂಗೆ ಶಾಕ್ ಆಗಿಬಿಡುತ್ತೆ. ಆ ಥರ ಏನಾದರೂ ಇದ್ದರೆ ಮೊದಲೇ ಹೇಳ್ಬಿಡಿ ಅಂತ ಶಕುಂತಲ ಅಂತಾಳೆ. ಏನು ಬಾರಿ ಮಕ್ಳ ಬಗ್ಗೆ ಇವಳಿಗೆ ಒಬ್ಳಿಗೇನೆ ಕಾಳಜಿ ಇರೋದು ಅನ್ನೋ ಥರ, ಏನು ಅವ್ರಿಗೇನು ನಾನೇನು ಮಾಡೇ ಇಲ್ಲ ಅಂತ ತಿಳ್ಕೊಂಡಿದ್ಯಾ, ಇಷ್ಟೊಂದೆಲ್ಲ ಆಸ್ತಿ ಪಾಸ್ತಿ ಎಲ್ಲ ಮಾಡಿಟ್ಟಿರೋದು ಅವ್ರಿಗೆ ತಾನೇ ಅಂತ ದಾಮೋದರ ಅಂದಾಗ ಆಸ್ತಿ ಪಾಸ್ತಿ ಮಾಡಿರೋರ ಜೊತೆಗೆ ಅವರಿಗೆ ಕೆಟ್ಟ ಹೆಸರನ್ನು ಕೂಡ ತಂದಿಟ್ಟಿದ್ದೀರಾ ಅಂತ ಶಕುಂತಲ ಅಂತಾಳೆ. ಏನಿವಾಗ ಅಂತ ದಾಮೋದರ ಕೇಳಿದಾಗ ನೋಡಿ ಆ ಥರ ಅವ್ಯವಹಾರ ಏನಾದರೂ ನೀವು ಮಾಡ್ತಾ ಇದ್ರೆ ನಮ್ಮ ಸೊಸೆ ಇದ್ದಾಳಲ್ಲ ನಿಮ್ಮನ್ನು ಗ್ರಾಚಾರ ಬಿಡಿಸ್ಬಿಡ್ತಾಳೆ ಅಂತ ಶಕುಂತಲ ಅಂದಾಗ ಅವಳ ಬಗ್ಗೆ ಗೊತ್ತು ತಾನೆ ನಿಮಗೆ ಅಂತ ಅಂತಾಳೆ. ದಾಮೋದರ ಅಯ್ಯೋಯ್ಯೋ ತುಂಬ ದಿನದಿಂದ ನೋಡ್ತಿದ್ದೀನಿ ಬಿಡಿ ಅಂತ ಹೋಗ್ತಾನೆ. ನಿಂತ್ಕೊಳ್ಳಿ ಅಂತಂದಾಗ ಏನಮ್ಮ ನಿಂದು ಅಂತ ದಾಮೋದರ ಕೇಳಿದಾಗ ನನ್ನ ಪ್ರಶ್ನೆಗೆ ಇನ್ನೂ ಉತ್ತರ ಬರಲಿಲ್ಲ ಅಂತ ಅಂತಾಳೆ. ಅಮ್ಮ ತಾಯಿ ನಾನು ಆ ಥರದ್ದು ಯಾವುದೇ ರೀತಿಯ ಅವ್ಯವಹಾರ ಮಾಡ್ತಿಲ್ಲ, ರೌಡಿಸಮ್ ಎಲ್ಲ ಬಿಟ್ಬಿಟ್ಟು ನಾನು ಒಳ್ಳೆಯವನಾಗಿದ್ದೀನಿ, ಹೊಟ್ಟೆಪಾಡಿಗೆ ಏನಾದರೂ ಮಾಡಬೇಕಲ್ವಾ ಅದಕ್ಕೆ ಈ ಸಂಸ್ಥೆನ ನಡೆಸ್ತಾ ಇದ್ದೀನಿ ಸರಿನಾ, ನನ್ನ ಬಿಟ್ಬಿಡು ಅಂತ ಹೇಳ್ಬಿಟ್ಟು ಅಲ್ಲಿಂದ ದಾಮೋದರ ಹೋಗ್ತಾನೆ. ಶಕುಂತಲ ಹಂಗೆ ಯೋಚನೆ ಮಾಡ್ತಾ ಇರ್ತಾಳೆ, ಇದರಲ್ಲಿ ಇವನು ಹೆಂಗೆ ಚೇಂಜ್ ಆದ, ಇವನು ಅದರಲ್ಲಿ ಏನೇನು ಮಾಡ್ತಾ ಇದ್ದಾನೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಗುಲಾಬಿ ಆ ಕಡೆಯಿಂದ ಈ ಕಡೆಯಿಂದ ಓಡಾಡ್ತಾ ಇರ್ತಾಳೆ. ಈ ಮನೆ ಸೊಸೆ ಆದ್ರೂ ಈ ಮನೆ ಕೆಲಸ ಮಾಡೋದು ತಪ್ಪಲಿಲ್ಲ ನನಗೆ ಅಂತ. ಅಷ್ಟೊತ್ತಿಗೆ ವೇದ ಕೆಳಗಿಂದ ಸ್ಟೆಪ್ಸ್ ಹತ್ಕೊಂಡು ಬರ್ತಿರೋದು ನೋಡಿ ಬರ್ತಿರೋದು ನೋಡು ಒಳ್ಳೆ ಮಹಾರಾಣಿ ಥರ ಅಂದ್ಕೊಂಡು ಅಲ್ಲೊಂದು ರೂಮಲ್ಲಿ ಹೋಗಿ ಕೂತ್ಕೋತಾಳೆ. ನೋಡ್ತಾ ಇರ್ತಾಳೆ ವೇದ ಬಂದು ಖುಷಿಯಾಗಿ ಒಂದು ಸೋಫಾ ಮೇಲೆ ಕೂತಿರ್ತಾಳೆ. ಏನೇನೋ ಯೋಚನೆ ಮಾಡ್ತಾ ಅಲ್ಲಿಗೆ ವಿಕ್ರಮ್ ಕೂಡ ಹಾಗೆ ಹತ್ಕೊಂಡು ಬಂದು ಅವಳು ಯಾವುದೋ ಜ್ಞಾನದಲ್ಲಿರ್ತಾಳೆ. ಆವಾಗ ಬೇತಾಳ ಅಂತ ಮಾತಾಡ್ಸಿದ್ರು ನಮ್ಮ ಬೇತಾಳ ಎಲ್ಲೋ ಯೋಚನೆ ಮಾಡ್ತಾ ಇರ್ತಾಳೆ. ಆಮೇಲೆ ಬಂದು ಪಕ್ಕ ಕೂತ್ಕೊಂಡು ಅವಳ ಮೇಲೆ ಕೈ ಹಾಕೊಂಡು ಇನ್ನೇನು ಮುತ್ತು ಕೊಡಬೇಕು ಅಂತ ಹೋಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ಹಾಗೆ ಎಚ್ಚರಾಗಿ ಶಾಕ್ ಆಗಿಬಿಡುತ್ತೆ ನಮ್ಮ ವಿಕ್ರಮ್ಗೆ. ಇದನ್ನೆಲ್ಲ ಆ ಗುಲಾಬಿ ಆ ಒಂದು ರೂಮಿಂದ ನೋಡ್ತಾ ಇರ್ತಾಳೆ. ಇದಿಷ್ಟು ನೋಡಿ ಇವತ್ತಿನ ಸಂಚಿಕೆಯಲ್ಲಿ ಶಕುಂತಲ ಒಂದು ಫುಲ್ ಒಳ್ಳೆ ಆಟಂ ಬಾಂಬ್ ಥರ ಸಿಡ್ದೆದ್ದು ಬಿಟ್ಟಿದ್ದಾಳೆ ಎಲ್ಲರ ಮೇಲೆ. ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಎಲ್ರಿಗೂ.